ಇವತ್ತಿಗೆ ನನ್ನ ಹೋರಾಟ ಈ ವರ್ಷದಲ್ಲಿ 41ನೇ ವರ್ಷಕ್ಕೆ ಕಾಲಿಟ್ಟಿದೆ. 82 ಗೋಕಾಕ್ ಚಳುವಳಿ, ಆ ಒಂದು ಗೋಕಾಕ್ ಚಳುವಳಿ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಭಾಗಿಯಾಗಿ ಅಲ್ಲಿಂದ ಇಲ್ಲಿಯವರೆಗೆ ಕಾಯ ವಾಚ ಮನಸ ಯಾರಿಗೂ ನೋವು ಕೊಡದೇನೆ, ಯಾರ ಮನೆ ಬಾಗಿಲೂ ಹತ್ತದೇನೆ ಧೈರ್ಯವಾಗಿ ಕನ್ನಡದ ಹೋರಾಟವನ್ನ ಮಾಡ್ಕೊಂಡು ಬಂದಿದೆ. ಮೊದಲೇ ಒಂದು ಮಾತು ಹೇಳಿದ್ರು ಪ್ರವೀಣ್ ಶೆಟ್ಟಿ ಅವರು, ಎಷ್ಟೇ ಭಿನ್ನಾಭಿಪ್ರಾಯಗಳಿರಲಿ, ಆದರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡ ಹೋರಾಟಗಾರರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಅದು ಸತ್ಯವಾದಂಥ ಮಾತು. ಆಡಳಿತ ಭಾಷೆ ಕನ್ನಡ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡಿಗರಿಗೂ ಉದ್ಯೋಗ ಕೊಡಬೇಕು. ಈ ಎಲ್ಲ ಆದೇಶಗಳು ಕೇವಲ ಪೇಪರ್ನಲ್ಲಿ ಮಾತ್ರ ಇದೆ, ಪುಸ್ತಕದಲ್ಲಿ ಕಾರ್ಯಗತವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ನಿಮ್ಮಲ್ಲಿ ಆ ಬದ್ಧತೆ ಇಲ್ಲ. ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಭಾಷೆಯ ಬಗ್ಗೆ ಆ ಬದ್ಧತೆ ಇದ್ದಿದ್ರೆ ಇವತ್ತು ಹಿಂಗಾಗ್ತಿರ್ಲಿಲ್ಲ. ನಾವಂತೂ ನಿಷ್ಠೆಯಿಂದ ಕನ್ನಡದ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀವಿ. ಹೋರಾಟ ಮಾಡುವವರು ನಾವೇ. ಕಾವೇರಿಗೆ ಹೋರಾಟ ಮಾಡಬೇಕು, ಕಳಸಾ ಬಂಡೂರಿಗೆ ಹೋರಾಟ ಮಾಡಬೇಕು, ಮಹದಾಯಿ, ಮೇಕೆದಾಟು, ಇಂಥವಕ್ಕೆಲ್ಲ ಕನ್ನಡ ಪರ ಹೋರಾಟಗಾರರೇ ಧ್ವನಿ ಎತ್ತಬೇಕು. ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಬಂದ್ಗಳನ್ನು ಮಾಡಿದ್ವಿ. ಯಾವತ್ತೂ ಕೂಡ ಬಹಳಷ್ಟು ಜನ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟರು, ಕೆಲವರು ನೈತಿಕ ಬೆಂಬಲ ಅಂದರು. ಆದರೂ ನಾವು ಬೇಸರ ಮಾಡಿಕೊಳ್ಳಿಲ್ಲ. ಆದರೂ ಇವತ್ತು ನಾವು ಇಲ್ಲಿ ಕೂತಿರೋದು ಯಾಕೆ ಅಂತ ಹೇಳಿದ್ರೆ, ಅಮಾಯಕ ಕನ್ನಡಿಗರಿಗೆ ತೊಂದರೆ ಆಗಬಾರದು. ಅವರನ್ನು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾರೆ, ನಾಯಕರನ್ನ ನಂಬ್ಕೊಂಡು ಬಂದಿದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿ. ಸರ್ಕಾರಗಳು ಬಂದಂಥ ಸರ್ಕಾರಗಳು ಕೇವಲ ಕಣ್ಣೋಡಿಸೋದು ಅಂತ ಕೆಲಸ ಮಾಡಬೇಡಿ. ದಯವಿಟ್ಟು ಕನ್ನಡಿಗರ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹೋರಾಟವನ್ನು ನೀವು ಅರ್ಥ ಮಾಡ್ಕೊಳ್ಳಿ.